ಫೋರ್ಡ್ ಕಾರ್ಸ್ 2023 ತಗೋಬೋದ ನಾವು, ವರ್ತ್ ಇದೆಯಾ ಅಂತಂದ್ಬಿಟ್ಟು ಒಂದು ಕ್ವಶನ್. ಸುಮಾರು ಜನ ಈಗಲೂ ನನಗೆ ಕಮೆಂಟ್ ಸೆಕ್ಷನ್ ಕೇಳ್ತಾ ಇರ್ತಾರೆ, ಸರ್ ಫೋರ್ಡ್ ಕಾರ್ ತೊಗೋಬೋದಾ, ಈ ಥರ ಮಾಡಲ್ ಇದೆ, ಇಷ್ಟು ಕಿಲೋಮೀಟ್ರ್ ಓಡಿದೆ, ಇಷ್ಟು ಪ್ರೈಸ್ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಈಗಲೂ ಕೂಡ ನಾನು 1 ವರ್ಷದ ಮುಂಚೆ ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನನ್ನ ಒಂದು ಏನು ಅಭಿಪ್ರಾಯ ತಿಳಿಸ್ಕೊಟ್ಟಿದ್ದೆ. ಸೊ ಆ ವಿಡಿಯೋ ನಾನು ನೋಡಿಲ್ಲ ಅಂದ್ರೂ ಡೆಫಿನೆಟಾಗಿ ಆ ವಿಡಿಯೋ ಕೂಡ ನೋಡಿ ನೀವು. ಸೊ ಈ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೀವು ನೋಡ್ತಾ ಇದ್ರೆ ಒಂದು ರ್ಯಾಶ್ ಆಗಿ ಓಡಿಸ್ತಾ ಇದ್ದಾರೆ ನೋಡಿದ್ರ. ಮುಂದೆ ಗಾಡಿ ಇದೆ ಅಲ್ಲಿ, ಅಷ್ಟೊತ್ತಿಗೆ ಹಾರ್ನ್ ಅಂತ ಹಾರ್ನ್ ಹೊಡಿತಾ ಇದ್ದಾರೆ. ಅದು ಲೇಡಿ ಡ್ರೈವಿಂಗ್. ಸೊ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನಿಮ್ಮಿಂದ ನನಗೆ ಅದೊಂದೇ ಬೇಕಾಗಿರೋದು. ನಿಮ್ಮ ಸಪೋರ್ಟ್ ನನಗೆ ಈ ಥರ ಇತ್ತಂದರೆ ನಾನು ನಿಮಗೆ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ನ ತಂದು ಕೊಡ್ತಾ ಇರ್ತೀನಿ. ಸೊ ನಾನು ಏನು ಹೇಳೋಕ್ಕೆ ಬಯಸ್ತಿದ್ದೆ ಅಂದರೆ, ಸುಮಾರು ಜನ ಕಮೆಂಟ್ಸ್ ಈಗಲೂ ಕೇಳ್ತಾ ಇರ್ತಾರೆ ನನಗೆ ಇದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ. ಈ ಥರ ಮಾಡಲ್ ಇದೆ, 80,000 ಕಿಲೋಮೀಟ್ರ್ ಓಡಿದೆ, 1,00,000 ಕಿಲೋಮೀಟ್ರ್ ಓಡಿದೆ, ಇಷ್ಟು ದುಡ್ಡು ಹೇಳ್ತಿದ್ದಾರೆ, ತೊಗೋಬೋದಾ, ವರ್ತ್ ಇದೆಯಾ, ಸರ್ವಿಸ್ ಪ್ರಾಬ್ಲಮ್ ಇರುತ್ತಾ, ಮೇಂಟೆನೆನ್ಸ್ ಜಾಸ್ತಿನಾ, ಈ ಥರ ಕೇಳ್ತಾನೆ ಇರ್ತಾರೆ. ನಾನು ಸುಮಾರು ಸರಿ ಹೇಳ್ತಾನೆ ಇರ್ತೀನಿ ಎಲ್ಲರಿಗೂ, ಇದು ಆರಾಮಾಗಿ ತೊಗೊಳ್ಳಿ, ಯೂಸ್ ಮಾಡಿ, ನಿಮಗೆ ಕಡಿಮೆ ಬಜೆಟ್ಗೆ ಒಂದು ದೊಡ್ಡ ಪ್ಯಾಕೇಜ್ ಸಿಗ್ತಾ ಇದೆ, ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿ ಓಡಿಸ್ಕೊಳ್ಳಿ, ಮೇಂಟೆನೆನ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇರ್ತೀನಿ. ಆದರೂ ಭಯ, ಯಾರಿಗೇ ಆಗಲಿ ಭಯ ಇರುತ್ತೆ. ಯಾಕಂದರೆ ದುಡ್ಡು ಕೂಡಿಟ್ಟು ಅಥವಾ ಒಂದು ಆಸೆನ ತೊಗೊತಾರೆ ಫ್ಯಾಮಿಲಿಗೋಸ್ಕರ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಭಯ ಇರುತ್ತೆ. ಬಟ್ ನಾನು ಅದನ್ನು ಆದಷ್ಟು ಸ್ವಲ್ಪ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು, ಸ್ವಲ್ಪ ಲೋ ಲೈಟ್ ಇದೆ ಇಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಈಗ 2023 ಅಂದ್ರೂ ಕೂಡ ನೀವು 2006, 7, 5, 4, 2004 ಕಾರ್ಗಳು ಕೂಡ ನೀವು ಪರ್ಚೇಸ್ ಮಾಡ್ತಿರ್ತೀರ. 1,50,000, 1,60,000, 1,70,000 ರೂಪಾಯಿ ಕೊಟ್ಟು ತೊಗೊತಿರ್ತೀರ. ನಿಮಗೆ 2.25 ಲಕ್ಷ ಇಲ್ಲ 2 ಲಕ್ಷಕ್ಕೆ ನಿಮಗೆ 2010, 11 ಮಾಡಲ್ ಕಾರ್ಗಳು ಫೀಗೋ ಸಿಗ್ತಾ ಇರುತ್ತೆ, ಫೋರ್ಡ್ ಫೀಗೋ ಸಿಗ್ತಾ ಇರುತ್ತೆ. ಯಾಕೆ ನೀವು ತಗೊಳ್ಳೋದಕ್ಕೆ ಹಿಂಜರಿತೀರಾ ಅಂತ ನನಗೆ ಒಂದು ಕಡೆ ಬೇಜಾರಾಗುತ್ತೆ ನಿಜವಾಗಿ ಹೇಳ್ಬೇಕಂದ್ರೆ. ಯಾಕಂದರೆ ಒಳ್ಳೆ ಗಾಡಿ ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗ್ತಾ ಇದೆ, ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದೀರಾ. ಏನಕ್ಕೆ ಭಯ ಬೀಳ್ತೀರಾ ನನಗೆ ಅರ್ಥ ಆಗ್ತಿಲ್ಲ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ. ಸ್ಪೇರ್ ಪಾರ್ಟ್ಸ್ ಎಲ್ಲ ಈಗ ಮೊದಲ ಥರ ಇಲ್ಲ. ಈಗ ಒಂದು 20 ಇಯರ್ಸ್ ಬ್ಯಾಕ್ ಅಂದರೆ ಹೌದು ಫೋರ್ಡು ಇವೆಲ್ಲ ಅಂದ ತಕ್ಷಣ ಇವೆಲ್ಲ ಅಮೇರಿಕನ್ ಕಾರ್ಸು ತುಂಬ ಎಕ್ಸ್ಪೆನ್ಸಿವ್, ಅದು ಇದು ಅಂತ ಮೈಂಡಲ್ಲಿ ಇರುತ್ತೆ ನಮಗೆ, ವರ್ಡ್ ಆಫ್ ಮೌತಲ್ಲಿ ಬಂದ್ಬಿಟ್ಟಿರುತ್ತೆ ಅದು. ಇವಾಗ ಆ ಥರ ಇಲ್ಲ. ಈಗ ಎಲ್ಲನೂ ನಿಮಗೆ ಆನ್ಲೈನ್ ಅಂತೂ ಸಿಗುತ್ತೆ, ಅಥವಾ ನಿಮ್ಮ JC ರೋಡ್ ಬನ್ನಿ, ನೀವು ಎಲ್ಲ ಕಡೆನೂ ಸಿಗುತ್ತೆ ಸ್ನೇಹಿತರೆ. ಅದು ಯಾವ ಪಾರ್ಟ್ಸ್ ಬೇಕು ನಿಮಗೆ ಅಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಅದು. ಸೊ ಹೆದರ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಅದು. ಇನ್ನೊಂದು ಏನಂದರೆ, ಆಥರೈಸ್ ಸರ್ವಿಸ್ ಸೆಂಟರ್ಸ್ ಕೂಡ ಈಗಲೂ ನಡೀತಾ ಇದೆ. ಈಗ ಫೋರ್ಡ್ ಅವ್ರದ್ದು ಈಗಲೂ ರನ್ನಿಂಗಲ್ಲಿ ಇದೆ. ಅದು ಬರೀ ಹೊಸ ಕಾರ್ಸು ಸೇಲ್ಸ್ ಸ್ಟಾಪ್ ಆಗಿದೆ ಅಷ್ಟೇ. ಸರ್ವಿಸ್ ಸೆಂಟ್ರು ಈಗಲೂ ರನ್ನಿಂಗ್ ಇದೆ. ಇನ್ನೂ ಒಂದು 20 ವರ್ಷವರೆಗೂ ಅವ್ರದ್ದು ರನ್ ಆಗ್ತಾ ಇರುತ್ತೆ. ನಾವು ಗಾಡಿ ಇವಾಗ ಏನಾದರೂ ನೀವು ಒಂದು 2010, 11 ಗಾಡಿ ಕಾರ್ ತೊಗೊಂಡ್ರು ಕೂಡ ಬಂದರೆ ಇನ್ನೊಂದು 5-6 ವರ್ಷ ಓಡಿಸ್ಬಿಟ್ಟು ಬೇರೆ ಗ್ಯಾರಂಟಿ ತೊಗೊಳಲ್ವ ನೀವು, ತೊಗೊತೀರ ನೀವಾಗ. ಅಷ್ಟರಿಗೂ ಒಳ್ಳೆ ಗಾಡಿ ಇಟ್ಕೊಂಡು ನೀವು ಓಡಿಸಿ ನೀವು ಅಂತ ನಾನು ಹೇಳೋದು ಅಷ್ಟೇ. ಇವಾಗ ನೀವು 800 ಆಲ್ಟೋ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನಿಮಗೆ ಆ ಪ್ರೈಸ್ಗೆ ನಿಮಗೆ ಇನ್ನೂ ಒಳ್ಳೆ ಲಡ್ಡು ಥರ ನಿಮಗೆ ಇನ್ನೂ ಒಳ್ಳೆ ಕಾರ್ ಸಿಗ್ತಾ ಇದ್ರೆ ಯಾಕೆ ಅದನ್ನು ನೀವು ಹಿಂಜರಿತೀರ ಆ ಕಾರ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇವಾಗ ಹೇಳೋದಲ್ಲ ಇದು ಒಂದಷ್ಟೇ. ಯಾಕಂದರೆ ದುಡ್ಡು ಇವಾಗ ನೀವು 2 ಲಕ್ಷ ಇಟ್ಕೊಂಡಿದ್ದೀರ ಅನ್ಕೊಳ್ಳಿ ಒಂದು ಎಕ್ಸಾಂಪಲ್. ನಿಮಗೆ ಆಲ್ಟೋನೇ ನಿಮಗೆ ಮೋಸ್ಟ್ ಪ್ರಾಬ್ಲಿ ಆಲ್ಟೋ, ಸ್ಯಾಂಟ್ರೋ ಈ ಥರದ್ದು ನೋಡ್ತಾ ಇರ್ತೀರ. ನನಗೆ ಗೊತ್ತಿರೋ ಮಟ್ಟಿಗೆ ಈ ಕಾರ್ಗಳು ಸಿಗುತ್ತೆ ಒಳ್ಳೆ ನಮ್ಮ ಬಜೆಟ್ಗೆ ಅಂದ್ರೆ ನೋಡ್ತಾ ಇರ್ತೀರ. ನಿಮಗೆ ಈ ಫೋರ್ಡ್ ಫೀಗೋ ಸಿಗುತ್ತೆ ನಿಮ್ಗೆ ಆ ಬಜೆಟ್ಗೆ. ನಿಮಗೆ ಸೂಪರ್ ಗಾಡಿ ಇರುತ್ತೆ, ಮೈಲೇಜ್ ಒಂದು ಚೂರು ನಿಮ್ಗೇನು ಒಂದು 2-3 ಕಿಲೋಮೀಟರ್ ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ ಅಷ್ಟೇ. ಓಡಿಸೋದ್ರ ಮೇಲೆ ಇರುತ್ತೆ, ಇಂಜಿನ್ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅದು. ಅದೊಂದು. ಮತ್ತು ನಿಮಗೆ ಪ್ಲಸ್ ಪಾಯಿಂಟ್ಸ್ ಏನು ನೋಡ್ತೀರಾ ನೀವು, ಸೇಫ್ಟಿ ನೋಡ್ಕೊಳ್ಳಿ, ಗಾಡಿ ಎಷ್ಟು ಗಟ್ಟಿಮುಟ್ಟಿಗಿದೆ, ರಿಲಯಬಲ್ ಇರುತ್ತೆ, ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಹೈವೇಲಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಗೊತ್ತಾ ಸ್ನೇಹಿತರೆ, ಅದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ 100, 120 ಹೋಗ್ತಿದ್ರೆ ನಿಮ್ಗೆ ಏನು ಅನ್ಸೋದಿಲ್ಲ, ಅಷ್ಟು ಆರಾಮಾಗಿ ನೀವು ಓಡಿಸ್ತಾ ಇರ್ತೀರ, ಕಾನ್ಫಿಡೆಂಟಾಗಿ ಓಡಿಸ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಅದು. ಕಾರ್ನರಿಂಗ್ ಆಗಲಿ ಇವೆಲ್ಲ
ಸೊ ಈ ಥರ ಪ್ಲಸ್ ಪಾಯಿಂಟ್ಸ್ ನೋಡಿದ್ರೆ ನಿಮಗೆ ಅದೇ ಬಜೆಟ್ 2 ಲಕ್ಷಕ್ಕೆ ನಿಮಗೆ ಅದೇ ಕಮ್ಮಿ ಬಜೆಟ್ಗೆ ನಿಮಗೆ ದೊಡ್ಡ ಕಾರು, ಇನ್ನೂ ಒಂದು ಲಕ್ಸುರಿ ಕಾರ್ ಸಿಗ್ತಾ ಇದೆ, ನಿಮಗೆ ಸೇಫ್ಟಿ ಕಾರ್ ಸಿಗ್ತಾ ಇದೆ ಅಂದಾಗ ನೀವು ಈಗಲೂ ಯೋಚನೆ ಮಾಡ್ತಿರಲ್ಲ. ಅದೊಂದು ಚೂರು ಸ್ವಲ್ಪ ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಓಲಿ ನಾನು ಫೋರ್ಸ್ ಮಾಡೋದಲ್ಲ. ಅದು ಏನನ್ಸುತ್ತಂದ್ರೆ ದುಡ್ಡು ಕೂಡಿಟ್ಟು ಯಾವುದೋ ಒಂದು ಕಾರ್ ತಗೊಂಡ್ಬಿಡ್ತೀರಾ, ಆ ಥರ ಮಾಡಬಾರ್ದು. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೇಫ್ಟಿ ಕಾರ್ ನೋಡಿ. ಸೇಫ್ಟಿ ಕಾರ್ ಚೆನ್ನಾಗಿತ್ತಂದ್ರೆ ಸಂತೋಷ ಅಲ್ವಾ, ನಿಮ್ಮ ಫ್ಯಾಮಿಲಿಗೋಸ್ಕರ ತಗೊಳ್ತಿರೋದು ಕಾರು. ಸೊ ಅದು ಇಂಪಾರ್ಟೆಂಟ್, ಅದು ಮೈಂಡಲ್ಲಿ ಇಟ್ಕೋಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ ನಾನು ಹೇಳ್ತಿರೋದು. ಸರ್ವಿಸು ಅಷ್ಟೇ. ಸರ್ವಿಸಲ್ಲಿ ಎಷ್ಟಾಗುತ್ತೆ ನಿಮಗೆ, ಫಾರ್ ಎಕ್ಸಾಂಪಲ್ ಫಾರ್ಟ್ ಫಿಗೋದೇ ಹೇಳ್ತೀನಿ. ಪೆಟ್ರೋಲ್ ವರ್ಷನ್ ನಾನು ಒಂದು 2011 ಇಟ್ಕೊಂಡಿದ್ದೆ, ನಾನು 10 ಇಟ್ಕೊಂಡಿದ್ದೆ. ನಾನು ಒಂದು 2-3 ಇಯರ್ಸ್ ಯೂಸ್ ಮಾಡಿದ್ದೆ ಅದನ್ನು. ನಾನು ಯೂಸ್ ಮಾಡ್ತಾ ಇದ್ದಾಗ ನನಗೆ ಬಂದ್ಬಿಟ್ಟು ಒಂದು ಜನರಲ್ ಸರ್ವಿಸ್ ಮಾಡಿಸ್ಬೇಕಾದ್ರೆ 4,500 5,000 ರೂಪಾಯಿ ಮ್ಯಾಕ್ಸಿಮಮ್. ಅದು ಎಲ್ಲಿ ಆಥರೈಸ್ ಸರ್ವಿಸ್ ಸೆಂಟ್ರಲ್ಲಿ. ಅದೇ ನಾನು ಎಲ್ಲಾದ್ರೂ ಆಚೆ ಮಾಡಿಸಿದ್ರೆ ಇನ್ನೂ ಕಮ್ಮಿ ಆಗೋದು ನನಗೆ. ಸೊ ನನಗೆ 1 ವರ್ಷಕ್ಕೆ ನಾನು ಹೇಳ್ತಿರೋದು, ಇವಾಗ 1 ವರ್ಷಕ್ಕೆ ಅದೇನು ದೊಡ್ಡ ಅಮೌಂಟೇ ಅಲ್ಲ ಅದು. ಆ್ಯಕ್ಚುಲಿ ಅದು 1 ವರ್ಷಕ್ಕೆ ನಿಮಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, AC, ಏರ್ ಫಿಲ್ಟ್ರು, ಏರ್ ಕ್ಲೀನ್ ಮಾಡೋದು, ಬ್ರೇಕ್ ಪ್ಯಾಡ್ಸ್ ಅವು ಇವೆಲ್ಲ ಕ್ಲೀನ್ ಮಾಡೋದು, ಎಲ್ಲರೂ ಹೇಳ್ತಿರೋದು, ಅಲೈನ್ಮೆಂಟ್ ಇವೆಲ್ಲ ಸೇರಿ ಹೇಳ್ತಿರೋದು ನಾನು. ಅದು ದೊಡ್ಡ ಪ್ರೈಸೇ ಅಲ್ಲ. ಈಗ ಆ ಥರ ಲೆಕ್ಕಕ್ಕೆ ಬಂತಂದರೆ ಈಗಿರೋ ನೀವು ಏನು ಸ್ವಿಫ್ಟ್ಗಳು, ಇವಾಗ ಏನು ಬೇರೆ ಕಾರ್ಗಳು ಏನು ಇವಾಗ ಸರ್ವಿಸ್ ನಡೀತಿದೆ ಅದೇ ಜಾಸ್ತಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಇರೋದು. ಸೊ ಆ ಥರ. ಮತ್ತು ಎಕೋಸ್ಪೋರ್ಟು ಅಷ್ಟೇ. ಎಕೋಸ್ಪೋರ್ಟು ಎಂಥ ಗಾಡಿ ಸ್ನೇಹಿತರೆ. ಅದು ಇವಾಗ 2012-13 ಫಾರ್ ಎಕ್ಸಾಂಪಲ್ ಸ್ವಿಫ್ಟ್ ಒಂದು ಇದೆ ಅಂತ ನಿಮಗೆ 4 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಟು ಮಾಡ್ತಾ ಇರ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ. ಡೀಲರ್ ಆಗಲಿ ಇಲ್ಲ ಓಲೆಕ್ಸಲ್ಲಾಗಲಿ ಎಲ್ಲ 4 ಲಕ್ಷ ರೂಪಾಯಿ ಮಿನಿಮಮ್ ಇರುತ್ತೆ. ನಿಮಗೆ ಫೋರ್ಡ್ ಎಕೋಸ್ಪೋರ್ಟ್ ಒಂದು 14-15 ಮಾಡಲ್ಲು ನಿಮಗೆ 4.25 ಲಕ್ಷ 5 ಲಕ್ಷ ರೂಪಾಯಿಗೆ ಸಿಕ್ಬಿಡುತ್ತೆ ನಿಮಗೆ. ಎಂಥ ಗಾಡಿ ಅಂದರೆ ಅದು, ಅಂಥ ಗನ್ ಥರ ಇರುತ್ತೆ ಗಾಡಿ ಅದು, ಪರ್ಫಾರ್ಮೆನ್ಸ್ ಗಾಡಿ ಅದು. ಸೊ ಆ ಥರ ಸಿಗ್ತಾ ಇರುತ್ತೆ ನಿಮಗೆ ಕಡಿಮೆ ಬಜೆಟ್ಗೆ. ಒಳ್ಳೆ ಗಾಡಿನ ಚೂಸ್ ಮಾಡಿ ಅಂತ ಅಷ್ಟೇ ನಾನು ಹೇಳ್ತಿರೋದು. ಸೊ ಹಾಗಾಗಿ ಮೈಂಡಲ್ಲಿ ಅದಕ್ಕೂ ಸರ್ವಿಸು ಅಷ್ಟೇ, ಅದಕ್ಕೂ ಅಷ್ಟೇ 6,000-7,000 ರೂಪೀಸ್. ನೀವು ನಂಗೆ ಗೊತ್ತಿರೋ ಮಟ್ಟಿಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 8,000 ರೂಪೀಸ್ ಅಂತ ಅನ್ಕೊಳ್ಳೋಣ ಒಂದು ವರ್ಷಕ್ಕೆ ನಿಮಗೆ ಸರ್ವಿಸ್ ಆಗ್ಬಿಡುತ್ತೆ. ಅದು ಸ್ಪೇರ್ ಸ್ಪಾಟ್ಸು ಅಷ್ಟೇ. ನಿಮಗೆ 1 ಲಕ್ಷ ಆದಮೇಲೆ ಎಲ್ಲ ಗಾಡಿಗೂ ಯೂಶಲಿ 1 ಲಕ್ಷ ಆದ ನಂತರ ಒಂದು ಚಿಕ್ಕ ಪ್ಲಸ್ ಮೇಜರ್ ಸರ್ವಿಸ್ ಅಂತ ಇದ್ದೇ ಮಾಡಿಸ್ತಾರೆ ಅದನ್ನು. ಈ ಒಳಗಡೆ ಬೆಲ್ಟ್ಸ್ ಆಗಲಿ, ಡ್ರೈ ಬೆಲ್ಟ್ಸ್, ಈ ಡ್ರೈ ಚೈನ್ಸ್ ಇವೆಲ್ಲ ಚೇಂಜ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಎಲ್ಲ ಕಾರ್ಗಳಿಗೂ ಹಾಗೆ ಆಗುತ್ತೆ ಅದು ನಾರ್ಮಲ್. ಅದು ನಿಮಗೆ ಇಂಜಿನ್ ಡ್ಯೂರಬಿಲಿಟಿ, ರೋಡ್ ಸೇಫ್ಟಿ, ಗಾಡಿ ಬಿಲ್ಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸು, AC ಪರ್ಫಾರ್ಮೆನ್ಸು, ಮ್ಯೂಸಿಕ್ ಇವೆಲ್ಲನೂ ನೋಡಿದಾಗ ನೀವು ಒಂದು ಒಳ್ಳೆ ಸೂಪರ್ ಪ್ಯಾಕೇಜ್ ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ಅದನ್ನ ನೋಡಿದೆ ಯಾಕೋ ನೀವು ಹಿಂಜರಿತೀರಾ, ಯಾವುದೋ ಸಣ್ಣ ಗಾಡಿ ತೊಗೊಂಡ್ಬಿಡ್ತೀರಾ. ಸರಿ ಇರಲಿ, ಅದು ತೊಗೊಂಡ್ರೂ ಸೇಫಾಗಿ ಓಡಿಸ್ಕೊಳ್ಳಿ, ಆರಾಮಾಗಿರಿ, ಚೆನ್ನಾಗಿರ್ಬೇಕು, ಅದನ್ನು ಇಂಪಾರ್ಟೆಂಟ್. ಬಟ್ ನಿಮಗೆ ಕಡಿಮೆ ಬಜೆಟ್ಗೆ ಪ್ಯಾಕೇಜ್ ಸಿಗ್ತಾ ಇದೆ, ಅದ್ರ ಮೇಲೆ ಒಂಚೂರು ನೀವು ಯೋಚನೆ ಮಾಡಿ ಅಷ್ಟೇ ಸ್ನೇಹಿತರೆ, ಏನು ಹೇಳೋಲ್ಲ ನಾನು. ಸೊ ಸಿಗುತ್ತೆ ಈಗಲೂ ಸ್ಪೇರ್ಸ್ ಆಗಲಿ, ಸರ್ವಿಸ್ ಸೆಂಟರ್ಗಳಾಗಲಿ ಈಗಲೂ ಓಪನ್ ಇದೆ, ಆಪರೇಟ್ ಆಗ್ತಾ ಇದೆ. 2023 ಕೂಡ ಈಗಲೂ ಇದೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಏನು ಬೇಕಾಗಿಲ್ಲ. ಕಡಿಮೆ ಬಜೆಟ್ಗೆ ನಿಮಗೆ ಒಳ್ಳೆ ಕಾರ್ ಸಿಗ್ತಾ ಇದೆ. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಗಾಡಿ ಎಷ್ಟಾದರೂ ಓಡಿರಲಿ, ಮೇಂಟೈನ್ ಚೆನ್ನಾಗಿ ಆಗಿದ್ರೆ ಆ ಕಾರ್ ನೀವು ತೊಗೋಬೋದು. ಸಪೋಸ್ ಇವಾಗ ಯಾವುದೋ ಫೋರ್ಟ್ ಫಿಗೋ ನೋಡಿದಿರಾ ಅಥವಾ ಎಕೋಸ್ಪೋರ್ಟ್ ನೋಡಿದ್ರೆ ನಿಮಗೆ ಒಂದು 1 ಲಕ್ಷ ಪ್ಲಸ್ ಓಡಿದೆ, ಗಾಡಿ ನೋಡೋಕ್ಕಿಂತ ಮುಂಚೆನೇ 1 ಲಕ್ಷ ಓಡಿಬಿಟ್ಟಿದೆ, ಅಯ್ಯೋ ಹಿಂಗೇನು ಕೆಲಸಕ್ಕೆ ಬಂದ್ಬಿಟ್ಟಿರುತ್ತೆ ಆ ಥರ ಅನ್ಕೋಬಾರ್ದು, ತಪ್ಪದು. ಯಾವುದೇ ಗಾಡಿ ಇರಲಿ, ನಾನು ಬರೀ ಫೋರ್ಡ್ ಹೇಳ್ತೀನಿ ಸರಿ, ಯಾವುದೇ ಕಾರ್ ಆಗಲಿ ನೋಡಿದಾಗ ಇಂಜಿನ್ ಯಾವ ಥರ ಒಂದು ಸ್ಮೂತಾಗಿ ಓಡ್ತಾ ಇದೆ, ಕಾರ್ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದನ್ನು ನಾವು ನೋಡ್ಬೇಕು ಅದನ್ನು. ಸೊ ಆ ಥರ ಇತ್ತಂದರೆ ಯಾವುದೇ ಕಾರು ನಿಮಗೆ ಲೈಫ್ ಡ್ಯೂರಬಿಲಿಟಿ ರಿಲಯಬಲ್ ಆಗೇ ಇರುತ್ತೆ ಅದು. ಸೊ ಇದನ್ನೇ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೇನಾದರೂ ಮಿಸ್ ಆಗಿದರೆ ನೀವು ಕಮೆಂಟ್ ಸೆಕ್ಷನ್ ಕೇಳಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಹೊಸ ವಿಡಿಯೋದಾಗ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.